ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಹೊಲದಲ್ಲಿ ಸಿಗುವಂಥ ಕರ್ಚಿಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಇದು ಸೀಸನ್ನಲ್ಲಿ ಮಾತ್ರ ಸಿಗುತ್ತೆ. ಹಾಗಾಗಿ ಸಿಕ್ಕಾಗನೇ ಇದನ್ನು ಒಂಥರ ಬಂಗಾರಕ್ಕಿಂತ ಹೆಚ್ಚಾಗಿ ಇಷ್ಟಪಟ್ಟು ನಾನು ತಿನ್ನುವಂಥ ಪಲ್ಯ ಕೂಡ ಇದು. ಹಾಗಾಗಿ ಇದನ್ನು ಶುಗರ್ ಇದ್ದರೂ ಕೂಡ ತಿನ್ಬೋದು, ಕಂಟ್ರೋಲ್ ಬರುತ್ತೆ. ಒಂದು ಸರಿ ಮಾಡ್ಕೊಂಡು ತಿನ್ನಿ, ಚೆನ್ನಾಗಿರುತ್ತೆ. ಬಟ್ ಕ್ರಂಚಿ ಥರ ಇಷ್ಟಪಟ್ಟವ್ರಿಗೆ ಇಷ್ಟ ಆಗುತ್ತೆ. ಸ್ವಲ್ಪ ಕಹಿ ಅನಿಸ್ಬಹುದು. ಮಾಡೋ ರೀತಿ ನಾವು ಸರಿಯಾಗಿದ್ದರೆ ಕಹಿ ಅಂಶವನ್ನು ತಡೆಗಟ್ಟಿ ನಾವು ಈ ಪಲ್ಯ ರೆಡಿ ಮಾಡ್ಕೋಬಹುದು. ಹೇಗೆ ಮಾಡೋದು ಅಂತ ಒಂದು ಸರಿ ನೋಡ್ಕೊಂಡು ಬರೋಣ. ಈ ಕರ್ಚಿಕಾಯಿ ಪಲ್ಯನ ಇವಾಗ ಕಾಣಿಸ್ತಿದೆಯಲ್ಲ, ಇವಾಗ ಇದೆಷ್ಟು ಕಡ್ಡಿ ಇರ್ತಲ್ಲ ಅಷ್ಟೇ ಇರಬೇಕು. ಇವಾಗ ಈ ಥರ ನಾನು ಕಟ್ ಮಾಡಿ ತೋರಿಸಿದ್ನಲ್ಲ, ಆ ಥರ ಕಟ್ ಮಾಡಿದರೆ ವಿಷ ಬಿಡೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಅಷ್ಟು ಕಡ್ಡಿ ಸಮೇತನ ಹಾಕಿ ವಿಷ ಬಿಡಲ್ಲ ಪಲ್ಯ. ಇವಾಗ ನಾನು ರೊಟ್ಟಿ ಮಾಡಿದ್ದೆ, ಹಾಗಾಗಿ ಅದೇ ಹಂಚಲ್ಲಿ ನಾನು ಫ್ರೈ ಮಾಡ್ತಾಯಿದ್ದೀನಿ. ಇದನ್ನು ಕಡಾಯಿಯಲ್ಲಿ ಫ್ರೈ ಮಾಡೋಕ್ಕಿಂತ ಈ ಥರ ಕಬ್ಬಿಣ ಹಂಚಿನಲ್ಲಿ ನೀವು ಫ್ರೈ ಮಾಡ್ಕೊಂಡು ತಿನ್ನಿ, ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು, ಹುರಿಬೇಕು. ಇದನ್ನು ಎಣ್ಣೆಯಲ್ಲಿ ನೀವು ನೋಡ್ತಿದ್ದೀರಲ್ಲ, ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಹಸಿ ಬಿಸಿ ಆದರೆ ಚೆನ್ನಾಗಿ ಬರಲ್ಲ, ಸರಿನೂ ಆಗಲ್ಲ ಪಲ್ಯ ಕೂಡ. ಹಾಗಾಗಿ ಇವಾಗ ನೋಡಿ, ಒಂದು ಅರ್ಧ ಸ್ವಲ್ಪ ಫ್ರೈ ಆಗಿದೆ. ಇದನ್ನು ಚೆನ್ನಾಗಿ ಫ್ರೈ ಮಾಡಿದ ನಂತರ 1-2-3 ಚಮಚ ಅಷ್ಟೇ ಸಾಕು. ಇದು ಕರ್ಜಿಕಾಯಿನ ಎಣ್ಣೆಯಲ್ಲಿ ಫ್ರೈ ಮಾಡೋಕ್ಕೆ ತುಂಬ ಏನು ಜಾಸ್ತಿ ಎಣ್ಣೆ ಅವಶ್ಯಕತೆ ಇರಲ್ಲ. ಇವಾಗ ನೋಡಿ ಕಾಣಿಸ್ತಿದೆಯಲ್ಲ, ಇವಾಗ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ. ತುಂಬಾ ಸೀದೋಗೋ ಥರ ಫ್ರೈ ಮಾಡ್ಕೋಬಾರ್ದು. ಇಷ್ಟು ಕಾಣಿಸ್ತಿದೆಯಲ್ಲ, ಅಷ್ಟು ಫ್ರೈ ಆದರೆ ಸಾಕು, ಚೆನ್ನಾಗಿ ಬರುತ್ತೆ ಪಲ್ಯ ಕೂಡ. ಇವಾಗ ನಾನು ಈ ಪಲ್ಯ ಮಾಡೋಕ್ಕೆ ಮತ್ತೆ ಬೇರೆ ಪಾತ್ರೆಯನ್ನು ಯೂಸ್ ಮಾಡ್ತಿಲ್ಲ, ಅದರಲ್ಲೇ ನಾನು ಮಾಡ್ತಾಯಿದ್ದೀನಿ. ಇವಾಗ ಸ್ವಲ್ಪ ಸೈಡ್ ಸರಿಸಿ ಇವಾಗ 1 ಚಮಚದಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕ್ತಾಯಿದ್ದೀನಿ. ಹಾಕಿದ ತಕ್ಷಣ ಇದಕ್ಕೆ ಮೇನ್ ಕೆಲವೊಬ್ಬರು ಈರುಳ್ಳಿ ಬೆಳೆಸ್ತಾರೆ, ಬಟ್ ನಾನು ಬೆಳ್ಳುಳ್ಳಿ ಬೆಳೆಸ್ತಾಯಿದ್ದೀನಿ. ಈರುಳ್ಳಿ ಬೆಳೆಸೋದ್ರಿಂದ ಅದು ನೀರಿನ ಅಂಶ ಬಿಟ್ಟ ತಕ್ಷಣ ಪಲ್ಯ ಕೂಡ ಕಹಿ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಬೆಳ್ಳುಳ್ಳಿ ಹಾಕಿದರೆ ಕಹಿ ಆಗಲ್ಲ. ಬೇಕಿದ್ದರೆ ನೀವು ಟ್ರೈ ಮಾಡಿ ನೋಡಿ, ಈರುಳ್ಳಿಗೆ ಬೆಳ್ಳುಳ್ಳಿಗೆ ಹಾಕಿದರೆ ಏನು ಡಿಫ್ರೆಂಟ್ ಬರುತ್ತೆ ಅಂತ ನಿಮಗೂ ಸಹ ಗೊತ್ತಾಗುತ್ತೆ. ಇವಾಗ ನೋಡಿ, ಸ್ವಲ್ಪ ಅರಿಶಿನ, ಸ್ವಲ್ಪ ಅಚ್ಕಾರದ ಪುಡಿ, ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಸಿಂಪಲ್ ಇಷ್ಟೇ. ಇದನ್ನೆಲ್ಲನೂ ಚೆನ್ನಾಗಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿದರೆ, ಲೋ ಫ್ಲೇಮಲ್ಲಿ ಎಣ್ಣೆಯಲ್ಲಿ ಚೆನ್ನಾಗಿ ಎಲ್ಲನೂ ಫ್ರೈ ಮಾಡಬೇಕು, ಮಿಕ್ಸ್ ಆಗೋ ಥರ. ಇವಾಗ ನೋಡಿ, ಫ್ರೈ ಮಾಡಿ ಇದನ್ನು ಒಂದು ಪಾತ್ರೆ ಮುಚ್ಚಿ ಯಾವತ್ತೂ ಬೇಯಿಸಬೇಡಿ. ಯಾಕಂದರೆ ಪಾತ್ರೆ ಇಟ್ಟು ನಾವು ಬೇಯಿಸಿದರೆ ನೀರು ಬಿಟ್ಟು ಕಹಿ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಪಾತ್ರೆ ಮುಚ್ಚದೇ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ನೋಡಿ, ಇಷ್ಟೇ ಸಿಂಪಲ್. ಇದನ್ನೆಲ್ಲ ಪದಾರ್ಥ ಹಾಕಿದ ನಂತರ ಒಂದು 3-4 ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಲೋ ಫ್ಲೇಮಲ್ಲಿ ಪಲ್ಯ ರೆಡಿ ಆಗುತ್ತೆ. ಸಿಂಪಲ್ ಕೂಡ, ಟೇಸ್ಟಿ ಕೂಡ ಅಷ್ಟೇ ಸಖತ್ತಾಗಿರುತ್ತೆ. ಇದನ್ನು ರೊಟ್ಟಿ ಅಥವಾ ಚಪಾತಿ ಜೊತೆ ಮಾತ್ರ ತಿನ್ಬೋದು. ನಿಮ್ಮ ಹೊಲದಲ್ಲಿ ಕೂಡ ಈ ಥರ ಸಿಕ್ಕರೆ, ಅಥವಾ ಮಾರ್ಕೆಟ್ನಲ್ಲಿ ಇವಾಗೆಲ್ಲ ಮಾರ್ಕೆಟ್ನಲ್ಲಿ ಸಿಗ್ತಾಯಿದೆ, ಹಾಗಾಗಿ ಸಿಕ್ಕರೆ ಒಂದು ಸರಿ ನೀವು ಕೂಡ ಈ ಥರ ಟ್ರೈ ಮಾಡಿ. ಇದು ಸ್ಪೆಷಲ್ ಉತ್ತರ ಕರ್ನಾಟಕದಲ್ಲಿ ಮಾತ್ರ ಜಾಸ್ತಿ ಸಿಗುತ್ತೆ. ಹಾಗಾಗಿ ಬೇರೆ ಕಡೆ ನೀವೇ ಇರೋ ಪ್ಲೇಸಲ್ಲಿ ಏನಾದರೂ ಸಿಕ್ಕರೆ ಈ ಪಲ್ಯನ ಒಂದು ಸರಿ ಟ್ರೈ ಮಾಡ್ಕೊಂಡು ತಿನ್ನಿ. ನಿಜವಾಗ್ಲೂ ಹೇಳ್ತೀನಿ, ಸಖತ್ತಾಗಿರುತ್ತೆ. ಅದನ್ನು ಬಾಯಲ್ಲಿ ನಾನು ಹೇಳೋದ್ರಿಂದ ನೀವು ಮಾಡ್ಕೊಂಡು ತಿನ್ನಿ, ಅದರ ಟೇಸ್ಟ್ ನಿಮಗೂ ಕೂಡ ಗೊತ್ತಾಗುತ್ತೆ. ಇವಾಗ ನೋಡಿ, ನಾನು ರೊಟ್ಟಿ ಜೊತೆ ತಿಂತಾಯಿದ್ದೀನಿ. ಟೇಸ್ಟ್ ಕೂಡ ಸಖತ್ತಾಗಿತ್ತು. ಬಟ್ ಇದು ಸೀಸನಲ್ಲಿ ಮಾತ್ರ ಸಿಗೋದ್ರಿಂದ, ಇದು ಸೀಸನ್ ಸ್ಟಾರ್ಟ್ ಆದ ನಂತರ ಎಂಡ್ ಆಗೋವರೆಗೂ ಬಿಡದೆ ಈ ಪಲ್ಯನ ನಾನು ಮಾಡ್ಕೊಂಡು ತಿಂತೀನಿ. ಹಾಗಾಗಿ ಐ ಹೋಪ್ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಯಿತು ಅಂತ ನಾನು ಭಾವಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.